ಎಷ್ಟೋ ವರ್ಷಗಳಿಂದ ಮನುಷ್ಯರು ಸಂತೋಷದ ಅನ್ವೇಷಣೆಯಲ್ಲಿದ್ದಾರೆ. ಆ ಸಂತೋಷ ಮತ್ತು ಜೀವನವನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮದೇ ಆದ ಪ್ರಪಂಚವನ್ನು ಕಟ್ಟಿಕೊಳ್ಳುತ್ತಿದ್ದೇವೆ. ಆದರೆ ಜೀವನವು ನಮ್ಮನ್ನು ಭ್ರಮಾಲೋಕಕ್ಕೆ ತಳ್ಳುತ್ತಲೇ ಇರುತ್ತದೆ. ನಾವು ನಮ್ಮ ಆಸೆಗಳ ಹಿಂದೆ ಓಡುತ್ತಿದ್ದಂತೆ ಸಂತೋಷದ ದಾರಿ ದೂರವಾಗುತ್ತಾ ಹೋಗುತ್ತದೆ. ಇದಕ್ಕೆ ಪರಿಹಾರವನ್ನು ಹುಡುಕುವ ಪ್ರಯತ್ನದಲ್ಲಿ ನಾವು ನಮಗೆ, ನಮ್ಮ ಕುಟುಂಬಕ್ಕೆ ಮತ್ತು ಭೂಮಿಗೆ ಬಹಳ ವಿನಾಶವನ್ನು ಉಂಟು ಮಾಡಿದ್ದೇವೆ. ಮಹಾನ್ ದೈವಿಕ ಯೋಗಿಗಳಾದ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರವರು ಒಂದು ಗುರುಪೀಠವನ್ನು ಪ್ರತಿಷ್ಠಾಪಿಸಿದರು. ಶಾಂತಿಯುತ ಮತ್ತು ಸಂತೋಷದ ಪ್ರಪಂಚವನ್ನು ನಿರ್ಮಿಸುವುದು ಇದರ ಉದ್ದೇಶವಾಗಿತ್ತು. ಪರಮ ಸದ್ಗುರು ಶ್ರೀ ಗಜಾನನ ಮಹಾರಾಜರವರು 1938ರಲ್ಲಿ ತಮ್ಮ 20ನೇ ವಯಸ್ಸಿನಲ್ಲಿ ಪೀಠಾಧಿಪತಿಗಳಾದರು. ಇವರು ಜ್ಞಾನೋದಯವನ್ನು ಪಡೆದು ಪ್ರಪಂಚಕ್ಕೆ ಶಾಂತಿ ಮತ್ತು ಆನಂದವನ್ನು ನೀಡಿದ ದಾರ್ಶನಿಕ ಯೋಗಿ. ಅವರು ಆಲದ ಮರದಂತೆ ಮತ್ತು ಅವರ ಅನುಯಾಯಿಗಳು ಪ್ರಪಂಚದಾದ್ಯಂತ ಇದ್ದಾರೆ. ಅಪಾರ ವೇದಜ್ಞಾನದ ಆಧಾರದ ಮೇಲೆ ಅವರು ನಮಗೆ ಅಗ್ನಿಹೋತ್ರವನ್ನು ನೀಡಿದರು. ಇದರಿಂದ ಆಧ್ಯಾತ್ಮಿಕ ಆನಂದವನ್ನು, ಶಾಂತಿಯುತ ಜಗತ್ತನ್ನು ನಿರ್ಮಿಸಬಹುದು. ಅಗ್ನಿಹೋತ್ರವನ್ನು ಹೋಮ ಎಂದು ಸಹ ಕರೆಯುತ್ತೇವೆ. ಇದು ವೇದದ ಉಪಾಸನ ಮತ್ತು ಇದರಿಂದ ನಮ್ಮ ಜೀವನ ಶೈಲಿಯು ಇನ್ನಷ್ಟು ಉತ್ತಮವಾಗಿಸುತ್ತದೆ ಮತ್ತು ಪೋಷಿಸುತ್ತದೆ. ನಮ್ಮೊಂದಿಗೆ ಮತ್ತು ನಮ್ಮ ಸುತ್ತಲಿನ ಪ್ರಕೃತಿಯ ನಡುವೆ ಸಮತೋಲವನ್ನು ಸೃಷ್ಟಿಸುತ್ತದೆ. ಇದು ಪ್ರಪಂಚದಾದ್ಯಂತ ಅನೇಕ ಜನರು ಅಭ್ಯಾಸ ಮಾಡುವ ಅದ್ಭುತ ಗುಣಪಡಿಸುವ ತಂತ್ರವಾಗಿದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ನಿಖರವಾದ ಸಮಯದಲ್ಲಿ ಅಗ್ನಿಹೋತ್ರವನ್ನು ಮಾಡಲಾಗುವುದು ಮತ್ತು ಇದರಿಂದ ಪ್ರಕೃತಿಯ ಲಯಗಳಿಗೆ ಅನುಗುಣವಾಗಿ ನಮ್ಮ ದೇಹದ ಲಯಗಳು ಸಮೀಕರಿಸುತ್ತದೆ. ಅರೆ ಪಿರಮಿಡ್ ಆಕಾರದ ತಾಮ್ರದ ಪಾತ್ರೆಯಲ್ಲಿ ಬೆಂಕಿಯನ್ನು ತಯಾರಿಸಲಾಗುತ್ತದೆ. 2 ವೇದ ಮಂತ್ರಗಳನ್ನು ಪಠಿಸುತ್ತಾ ಹಸುವಿನ ತುಪ್ಪದಿಂದ ಲೇಪಿತವಾದ 2 ಚಿಟಿಕೆ ಅಕ್ಕಿಯನ್ನು ಈ ಬೆಂಕಿಗೆ ಅರ್ಪಿಸಲಾಗುತ್ತದೆ. ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನ ಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನ ಮಮ ಅಗ್ನಯೇ ಸ್ವಾಹ ಅಗ್ನಯೇ ಇದಂ ನ ಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನ ಮಮ. ಅಗ್ನಿಹೋತ್ರದಿಂದ ಮಾಲಿನ್ಯದ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಒತ್ತಡವನ್ನು ಕಡಿಮೆ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಅಗ್ನಿಹೋತ್ರವು ಸಾವಯವ ಕೃಷಿಗೆ ಉತ್ತಮ ಸಹಾಯಕವಾಗಿದೆ ಹಾಗೂ ಇದನ್ನು ಮಾಡುವುದರ ಮೂಲಕ ಶಾಂತಿ ಮತ್ತು ನೆಮ್ಮದಿಯ ಭಾವನೆಯನ್ನು ಪಡೆಯಬಹುದು. ಸದ್ಗುರುಗಳಿಂದ ಸ್ಥಾಪಿಸಲ್ಪಟ್ಟ ಶಾಂತಿಯುತ ಆಶ್ರಮ ಶಿವಪುರಿಯಲ್ಲಿದೆ. ಇಲ್ಲಿ ಪ್ರತಿದಿನವೂ ಅಗ್ನಿಹೋತ್ರ ಮತ್ತು ಯಜ್ಞಗಳಂತಹ ಪವಿತ್ರ ವಿಧಿಗಳು ನೆರವೇರಿಸುತ್ತಾರೆ. ಈ ಶುದ್ಧೀಕರಣ ಕ್ರಿಯೆಗಳು ಪರಿಸರವನ್ನು ಶುದ್ಧಗೊಳಿಸಿ ಮಾನವನ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ. ಈ ಪವಿತ್ರ ಸ್ಥಳವು ಜ್ಞಾನ, ಸೇವೆ ಮತ್ತು ಆತ್ಮೀಯತೆಯ ಕೇಂದ್ರವಾಗಿದೆ. ಇಲ್ಲಿ ವೈದಿಕ ಶಿಕ್ಷಣ, ಸಮುದಾಯ ಸೇವೆ ಮತ್ತು ಪ್ರಾಕೃತಿಕ ಕೃಷಿಯಂತಹ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತವೆ. ಪ್ರತಿ ವರ್ಷ ಸಾವಿರಾರು ಜನ ಅಗ್ನಿಹೋತ್ರ ಇಂಟಿಗ್ರೇಟೆಡ್
ವೆಲ್ನೆಸ್ ರಿಟ್ರೀಟ್ ಮತ್ತು ಶಿವಪುರಿ ಆರೋಗ್ಯ ಕೇಂದ್ರಕ್ಕೆ ಹಾಜರಾಗುತ್ತಾರೆ. ಶಿವಪುರಿಯ ಸ್ವಯಂ ಸೇವಕರು ರಚಿಸಿದ ಗೋಶಾಲೆ ಮತ್ತು ಅಗ್ನಿಹೋತ್ರ ಕೃಷಿ ಭೂಮಿಗಳನ್ನು ಕಲಿಯಲು ಅನೇಕ ಜನರು ಬರುತ್ತಾರೆ. ಶಿವಪುರಿಯ ಅಗ್ನಿಹೋತ್ರ ಆಧಾರಿತ ಶಾಲೆ ಮತ್ತು ನಮ್ಮ ಇತರೆ ಕೇಂದ್ರಗಳಲ್ಲಿ 5,000ಕ್ಕೂ ಹೆಚ್ಚು ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ. ವಿಶ್ವ ಫೌಂಡೇಶನ್ ಆಧ್ಯಾತ್ಮಿಕ, ಸಾಮಾಜಿಕ, ವೈದ್ಯಕೀಯ, ಸಾಂಸ್ಕೃತಿಕ ಮತ್ತು ಪರಿಸರ ಉನ್ನತಿಯಲ್ಲಿ ತೊಡಗಿಸಿಕೊಂಡಿರುವ ಅಂತಾರಾಷ್ಟ್ರೀಯ ಲಾಭರಹಿತ ಸಂಸ್ಥೆಯಾಗಿದೆ. ಇದರ ಗುರಿ ವೇದಗಳ ಜ್ಞಾನವನ್ನು ವಿಶ್ವದಾದ್ಯಂತ ಹರಡಿಸುವುದು. ಅವರ ಪವಿತ್ರ ಯಜ್ಞಗಳನ್ನು ಪ್ರಚಾರ ಮಾಡುತ್ತಾ ಸಾಮರಸ್ಯದಿಂದ ಕೂಡಿದ ಮಾನವೀಯತೆಯನ್ನು ಸೃಷ್ಟಿಸುವುದು. ಈ ಪ್ರಯತ್ನಗಳು ಮಾನವ ಜೀವನವನ್ನು ಶುದ್ಧಗೊಳಿಸಿ ಭೂಮಿಯ ಶ್ರೇಷ್ಠತೆಯನ್ನು ಪುನಃ ಸ್ಥಾಪಿಸಲು ಸಹಾಯ ಮಾಡುತ್ತದೆ. ನೀವು ಸಹ ಈ ಪವಿತ್ರ ಪ್ರಯತ್ನದಲ್ಲಿ ಪಾಲ್ಗೊಳ್ಳಿ. ಶಿವಪುರಿಗೆ ಭೇಟಿ ನೀಡಿ ಯಜ್ಞಗಳಲ್ಲಿ ಭಾಗವಹಿಸಿ ಮತ್ತು ಶಾಂತಿಯ ಹಾದಿಯಲ್ಲಿ ನಿಮ್ಮ ಹೆಜ್ಜೆಯನ್ನಿಡಿ. ನಮಸ್ಕಾರ. NKR TVಯ ಎಲ್ಲ ಆತ್ಮೀಯ ವೀಕ್ಷಕ ಬಂಧು ಮಿತ್ರರೇ, ಇವತ್ತು ಮನೆಗಳಲ್ಲಿ ಮನಸ್ಸಿಗೆ ಮನೆ ಮತ್ತು ಮನ ಈ ಎರಡರ ಸಮಸ್ಯೆಗಳು ಅತೀತವಾಗಿದೆ. ಉದಾಹರಣೆಗೆ ವೈಯಕ್ತಿಕವಾಗಿ ಆಗ್ತಿರುವಂಥ ಶಾರೀರಿಕ ಸಮಸ್ಯೆ, ಮಾನಸಿಕವಾದ ಸಮಸ್ಯೆ ಹಾಗೂ ಆರ್ಥಿಕ ಸಮಸ್ಯೆ, ಕೆಲವರಿಗೆ ಆಧ್ಯಾತ್ಮಿಕದ ಪ್ರಗತಿಯನ್ನು ಕಾಣದೇ ಇರುವಂಥದ್ದು ಕೂಡ ಇದೆ. ಹಾಗೆ ಮನೆಯಲ್ಲೂ ಕೂಡ ಸಮೃದ್ಧಿ, ಸಂತೋಷ, ಶಾಂತಿ ಇವೆಲ್ಲವೂ ಕೂಡ ಮರೀಚಿಕೆ ಆಗ್ತಾ ಇದೆ. ಕಾರಣ ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿ, ಮತ್ತು ನಾವು ಈ ಜೀವನ ಶೈಲಿಯಿಂದ ಇದೆಲ್ಲವನ್ನು ಸಾಧಿಸೋಕ್ಕಾಗದೆ ತೊಳಲಾಟದಲ್ಲಿ ಇದ್ದೀವಿ. ಇದಕ್ಕೊಂದು ಉತ್ತಮವಾದ ಪರಿಹಾರ ಎಂದರೆ ಏನು? ಯಾವುದನ್ನು ನಾವು ಕಂಡುಕೊಂಡ್ರೆ, ಯಾವುದನ್ನು ನಾವು ಆಚರಿಸಿದ್ರೆ ಸೂಕ್ತ? ಈ ಎಲ್ಲ ಸಮಸ್ಯೆಗಳಿಂದ ಹೇಗೆ ನಾವು ಹೊರಬರಲಿಕ್ಕೆ ಸಾಧ್ಯ ಇದೆ? ವೈಯಕ್ತಿಕವಾಗಿ ಹಾಗೂ ನಮ್ಮ ಮನೆ, ಕುಟುಂಬ ಜೊತೆಯಲ್ಲಿ ಸಾಮಾಜಿಕವಾಗಿ ನಾವು ಬೆಳೀಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ಒಂದು ಸರಳವಾದ ಮತ್ತು ಅದ್ಭುತವಾದಂಥ ಒಂದು ಹೋಮದ ವಿಧಾನವೇ ಈ ಅಗ್ನಿಹೋತ್ರ. ಈ ಅಗ್ನಿಹೋತ್ರವನ್ನು ಹೇಗೆ ಆಚರಿಸಬೇಕು, ವಿಧಿವಿಧಾನವನ್ನು ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಏನೆಲ್ಲ ವಸ್ತುಗಳು ಅಗತ್ಯ ಇದೆ ಅನ್ನೋದನ್ನು ತಿಳ್ಕೊಂಡು ಈ ಒಂದು ಅಗ್ನಿಹೋತ್ರವನ್ನು ಇವತ್ತು ನಾವು ಆಚರಿಸೋಣ. ಆಗಬಹುದೇ? ಪ್ರಾರಂಭದಲ್ಲಿ ಈ ಅಗ್ನಿಹೋತ್ರವನ್ನು ದಿನಕ್ಕೆ ಎಷ್ಟು ಬಾರಿ ಮಾಡಬೇಕು ಅಂತ ನೋಡೋದಾದರೆ, ನಾವು ಸೂರ್ಯೋದಯ ಹಾಗೂ ಸೂರ್ಯಾಸ್ತಮ ಸಮಯದಲ್ಲಿ ಈ ಒಂದು ಅಗ್ನಿಹೋತ್ರವನ್ನು ಮಾಡಲಿಕ್ಕೆ ಸರಿಯಾದ ಸಮಯ ಮತ್ತು ಸೂಕ್ತ ಸಮಯ. ಹಾಗೆ ಈ ಒಂದು ಅಗ್ನಿಹೋತ್ರವನ್ನು ಯಾರೆಲ್ಲ ಮಾಡ್ಬೋದು ಅಂದರೆ, ಮನೆಯಲ್ಲಿ ಮಾಡೋದಾದರೆ ಮನೆಯಲ್ಲಿರೋರೆಲ್ಲರೂ ಕೂಡ ಸೇರಿ ಕೂಡ ಈ ಒಂದು ಅಗ್ನಿಹೋತ್ರವನ್ನು ಮಾಡಬಹುದಾಗಿದೆ. ಜೊತೆಯಲ್ಲಿ ಇದಕ್ಕೆ ಯಾರು ವಿಧಿವಿಧಾನವನ್ನು ತಿಳ್ಕೊಂಡಿದ್ದಾರೆ ಅವರು ಈ ಒಂದು ಆಚರಣೆಯನ್ನು ಮನೆಯಲ್ಲಿ ಸರಳವಾಗಿ ಮಾಡಬಹುದು. ಮತ್ತು ನೀವು ಯಾವುದೇ ಕೊಠಡಿಯಲ್ಲೂ ಕೂಡ ಈ ಹೋಮವನ್ನು ಮಾಡಬಹುದು. ಇಲ್ಲ ನಮ್ಮ ಮನೆ ತುಂಬ ಚಿಕ್ಕದಾಗಿದೆ, ನಮಗೆ ಕೊಠಡಿಗಳಿಲ್ಲ ಪ್ರತ್ಯೇಕವಾಗಿ ಅಂತ ಅಂದರೆ, ನಿಮ್ಮ ಮನೆಯ ಮೇಲ್ಭಾಗದಲ್ಲಿ ಬಾಲ್ಕನಿಯಲ್ಲೂ ಕೂಡ ಈ ಒಂದು ಅಗ್ನಿಹೋತ್ರವನ್ನು ಆಚರಿಸಿದ್ರು ಕೂಡ ಅದು ಪರಿಣಾಮಕಾರಿಯಾಗಿ ಇರುತ್ತೆ. ಹೀಗೆ ಅಗ್ನಿಹೋತ್ರವನ್ನು ಮನೆಯ ಯಾವುದೇ ಕೋಣೆಯಲ್ಲೂ ಕೂಡ ನೀವು ಈ ಆಚರಣೆಯನ್ನು ಮಾಡಬಹುದು. ಈಗ ಅಗ್ನಿಹೋತ್ರಕ್ಕೆ ಬೇಕಾಗಿರುವ ಅಗತ್ಯ ಸಲಕರಣೆಗಳು ಮತ್ತು ವಸ್ತುಗಳನ್ನು ನೋಡೋಣ. ಮೊದಲಿಗೆ ಪಿರಮಿಡ್ ಆಕಾರದ ಒಂದು ಹೋಮಕುಂಡವನ್ನು ತೆಗೆದುಕೊಳ್ಬೇಕು. ತುಂಡಾಗದೇ ಇರುವಂಥ ಅಕ್ಕಿ ಮತ್ತು ತುಪ್ಪದಲ್ಲಿ ಅದ್ದಿರಬೇಕು. ಮತ್ತು ದೇಸಿ ಹಸುವಿನ ಭರಣಿ ಹಾಗೆ ದೇಸಿ ಹಸುವಿನ ತುಪ್ಪ, ಹೀಗೆ ವಸ್ತುಗಳು ಮತ್ತು ಸಲಕರಣೆಗಳನ್ನು ಸಿದ್ಧ ಮಾಡಿಟ್ಕೊಳ್ಬೇಕು. ಇವುಗಳನ್ನು ಬಳಸಿಕೊಂಡು ಹೋಮವನ್ನು ಹೇಗೆ ವಿಧಿವಿಧಾನವಾಗಿ ಮಾಡೋದ್ರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ಮೊದಲಿಗೆ ದೇಸಿ ಹಸುವಿನ ಭರಣಿಯನ್ನು ನಾವು ತಗೊಳ್ಳೋಣ. ಇದನ್ನು ಮೊದಲು ಸಣ್ಣ ಪೀಸಾಗಿ ಮಾಡಿಕೊಂಡು ಇದನ್ನು ಮಧ್ಯಭಾಗದಲ್ಲಿ ಪ್ರತಿಷ್ಠಾಪಿಸಬೇಕು. ನಂತರ ಉಳಿದ ತುಂಡುಗಳನ್ನು ಚೌಕಾಕಾರವಾಗಿ ನಾವು ಇದನ್ನು ಜೋಡಿಸ್ಕೊಳ್ಬೇಕು. ಈ ರೀತಿ 2 ಸುತ್ತುಗಳು ಆಗುವ ಹಾಗೆ ಜೋಡಿಸ್ಕೊಳ್ಬೇಕು.
ನಂತರ ಮಧ್ಯಭಾಗದಲ್ಲಿ ಗಾಳಿ ಆಡುವಷ್ಟು ಅಂತರವಿರಲಿ. ಈ ರೀತಿ ಜೋಡಿಸ್ಕೊಂಡ ನಂತರ ನಾವು ಈ ಮಧ್ಯಭಾಗದಲ್ಲಿ ತುಪ್ಪದ ಬತ್ತಿಯನ್ನು ನಾವು ಮಧ್ಯದಲ್ಲಿ ಇಟ್ಕೊಂಡು, ಯಾಕಂದರೆ ಇಲ್ಲಿ ಒಂದು ನಾವು ಗಮನಿಸಬೇಕು, ಯಾವುದೇ ಕೆಮಿಕಲ್ ಯುಕ್ತವಾದಂಥ ಪದಾರ್ಥಗಳನ್ನು ನಾವಿಲ್ಲಿ ಬಳಸಬಾರ್ದು. ಆ ಒಂದು ಉದ್ದೇಶವಾಗಿ ದೇಸಿ ಹಸುವಿನ ಭರಣಿ ಹಾಗೂ ಇಲ್ಲಿ ದೇಸಿ ಹಸುವಿನ ತುಪ್ಪ, ಹೀಗೆ ನಾವು ನೈಸರ್ಗಿಕವಾಗಿರುವಂಥ ವಸ್ತುಗಳನ್ನು ನಾವಿಲ್ಲಿ ಹೋಮದಲ್ಲಿ ಬಳಸ್ಕೊಳ್ಬೇಕು. ಹಾಗಾಗಿ ಅದರ ಹೊರಹೊಮ್ಮುವಂಥ ಶಕ್ತಿ ಕೂಡ ಅಷ್ಟೇ ನಮಗೆ ನೈಸರ್ಗಿಕವಾಗಿ ನಮ್ಮ ದೇಹವನ್ನು ಚೈತನ್ಯಗೊಳಿಸುತ್ತೆ ಮತ್ತು ಆರೋಗ್ಯಗೊಳಿಸುತ್ತೆ, ಚಿಕಿತ್ಸಾ ರೂಪವಾಗಿ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಯಾವುದೇ ವಸ್ತುಗಳು ಕೆಮಿಕಲ್ ಯುಕ್ತವಾಗಿರಬಾರ್ದು. ಇಲ್ಲೂ ಕೂಡ ಬೆಂಕಿ ಕಡ್ಡಿಯನ್ನು ಕೂಡ ನಾವು ಅದರಲ್ಲಿ ಹಾಕಬಾರ್ದು. ಬೆಂಕಿಯನ್ನು ಪ್ರಜ್ವಲಿಸಿದ ನಂತರ ಕಡ್ಡಿಯನ್ನು ನಾವು ಹೊರ ತಗೊಳ್ಬೇಕು. ಈಗ ಪ್ರತಿಷ್ಠಾಪಿಸ ಆಗಿದೆ. ಸ್ವಲ್ಪ ತುಪ್ಪವನ್ನು ನಾವು ಸುತ್ತಲೂ ಹಾಕ್ಕೊಳ್ಳೋಣ. ಈಗ ಸೂರ್ಯೋದಯದ ಸಮಯ ಮತ್ತು ನಾವು ಅಗ್ನಿಯನ್ನು ಸ್ಪರ್ಶವನ್ನು ಕೊಡೋಣ. ಈಗ ಅಗ್ನಿಯನ್ನು ಪ್ರಜ್ವಲ ಮಾಡಲಾಗಿದೆ ಮತ್ತು ನಾವು ಈ ಒಂದು ಆಹುತಿಯನ್ನು ಕೊಡುವ ಮೊದಲು ಸೂರ್ಯೋದಯದ ಸಮಯ ಮತ್ತು ನಾವು ಈ ಸಮರ್ಪಣೆಯ ಸಮಯ ಒಂದಾಗಿರಬೇಕು. ಈಗ ನಾವು ಪ್ರಜ್ವಲಿಸಿದ್ದೀವಿ, ಅದು ಸಂಪೂರ್ಣವಾಗಿ ಆವರಿಸೋದ್ರೊಳಗಡೆ ಇದರ ಲಾಭವನ್ನು ನಾವು ತಿಳ್ಕೊಳ್ಳೋಣ. ಶಾರೀರಿಕವಾಗಿರುವಂಥ ಎಲ್ಲ ಸಮಸ್ಯೆಗಳನ್ನು ನಿವಾರಣೆಗೊಳಿಸ್ತಾ ಹೋಗುತ್ತೆ. ಹಾಗೆ ಮನಸ್ಸನ್ನು ಪ್ರಫುಲ್ಲಗೊಳಿಸಿ ಮನಸ್ಸಿನಲ್ಲಿ ಇರುವಂಥ ದೋಷಗಳನ್ನು ನಿವಾರಿಸುತ್ತೆ. ಹಾಗೂ ಶರೀರದಲ್ಲಿರುವಂಥ ವಿಷಕಾರಿ ಅಂಶವನ್ನು ದೇಹದಿಂದ ಹೊರ ಹಾಕಲಿಕ್ಕೆ ಈ ಹೋಮ ಬಹಳ ಸುಲಭವಾಗಿದೆ. ಮತ್ತು ನಮ್ಮಲ್ಲಿರುವಂಥ ದೈಹಿಕವಾಗಿರೋ ಸಮಸ್ಯೆಗಳು, ಮನೆಯಲ್ಲಿ ಇರುವಂಥ ಸಂಕಷ್ಟಗಳು, ಹಾಗೆ ಕೆಲಸದ ಮೇಲಿರುವಂಥ ತೊಂದರೆಗಳು, ಇವೆಲ್ಲದಕ್ಕೂ ಒಂದೊಳ್ಳೆ ರಾಮಬಾಣವಾಗಿ ಕೆಲಸ ಮಾಡುವಂಥ ಹೋಮವೇ ಈ ಅಗ್ನಿಹೋತ್ರ. ಅಗ್ನಿ ಪ್ರಜ್ವಲನ ಆದ ನಂತರ ಸೂರ್ಯೋದಯದ ಸಮಯಕ್ಕೆ ಸರಿಯಾಗಿ 2 ಆಹುತಿಗಳನ್ನು ಮಂತ್ರಸಹಿತವಾಗಿ ನಾವು ಕೊಡ್ತಾ ಬರೋಣ. ಹೀಗೆ ಅಕ್ಷತೆಯನ್ನು ನಿಮ್ಮ ಎಡಗೈಗೆ ಹಾಕ್ಕೊಳ್ಬೇಕು. ಇದನ್ನು 2 ಭಾಗವಾಗಿ ನಾವು ಮಾಡಿಕೊಳ್ಳೋಣ. ಹೀಗೆ 2 ಭಾಗವನ್ನಾಗಿ ಮಾಡಿಕೊಂಡು ಈಗ ಅಪಾನ ಮುದ್ರೆಯಲ್ಲಿ ಈ ಒಂದು ಆಹುತಿಯನ್ನು ಮಂತ್ರಸಹಿತವಾಗಿ ಕೊಡ್ತಾ ಬರೋಣ. ಮೊದಲನೇ ಆಹುತಿ ಮಂತ್ರದೊಂದಿಗೆ ಸ್ವಾಹ ಅನ್ನುವಾಗ ಈ ಒಂದು ಆಹುತಿಯನ್ನು ನಾವು ಸಮರ್ಪಿಸಬೇಕು. 2 ಆಹುತಿಗಳನ್ನ ತಗೊಂಡ್ವಿ. ಅಪಾನ ಮುದ್ರೆಯಲ್ಲಿ ಅಕ್ಷತೆಯನ್ನು ತಗೊಂಡಿದ್ದೀವಿ, ಮೊದಲನೇ ಆಹುತಿ. ಈಗ ಮಂತ್ರದೊಂದಿಗೆ ಅದನ್ನು ಆಹುತಿ ಕೊಡೋಣ. ಸೂರ್ಯಾಯ ಸ್ವಾಹ, ಸೂರ್ಯಾಯ ಇದಂ ನಮಃ. ಈಗ ಎರಡನೇ ಆಹುತಿಗೆ ತಗೊಳ್ಳೋಣ. ಪ್ರಜಾಪತಯೇ ಸ್ವಾಹ, ಪ್ರಜಾಪತಯೇ ಇದಂ ನಮಃ. ತದನಂತರ ಈಗ ನಿಧಾನವಾಗಿ ಧ್ಯಾನ ಸ್ಥಿತಿಯಲ್ಲಿ ಕುಳಿತು ನಿಧಾನವಾಗಿ ನಿಮ್ಮ ದೃಷ್ಟಿಯನ್ನು ಪ್ರಜ್ವಲಿಸುತ್ತಿರುವ ಅಗ್ನಿಯ ಕಡೆ ಗಮನವನ್ನು ತರಬೇಕು. ಧ್ಯಾನ ಸ್ಥಿತಿಗೆ ಬನ್ನಿ. ಹಾಗೆ ನಿಧಾನವಾಗಿ ಮೃದುವಾಗಿ ಕಣ್ಣಿನ ರೆಪ್ಪೆಯನ್ನು ಮುಚ್ಚಿ ಧ್ಯಾನಸ್ಥರಾಗಿ ಅಗ್ನಿಕುಂಡದಿಂದ ಪ್ರಜ್ವಲಿಸುತ್ತಿರುವ ಅಗ್ನಿಯ ಶಾಖ ಮಂತ್ರೋಚ್ಚಾರಣೆಯಿಂದ ಆಗಿರುವಂಥ ಧ್ವನಿ ಮತ್ತು ಶಬ್ದದ ತರಂಗಗಳನ್ನು ಗಮನಿಸ್ತಾ ಬನ್ನಿ. ಶಬ್ದ, ಪ್ರಕಾಶ ಮತ್ತು ಶಾಖ. ಇಲ್ಲಿಗೆ ಅಗ್ನಿಹೋತ್ರದ ವಿಧಿವಿಧಾನಗಳು ಮುಕ್ತಾಯಗೊಳ್ತಾ ಇದೆ. ನಂತರ ಕೈಗಳನ್ನು ಕೂಡಿಸ್ಕೊಂಡು ನಮಸ್ಕಾರವನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿ ನಂತರ 3 ಬಾರಿ ಪ್ರದಕ್ಷಿಣೆಯನ್ನು ಹಾಕ್ಬೋದು. ಎಲ್ಲಿ ಮನೆಯಲ್ಲಿ ಇಕ್ಕಟ್ಟಾಗಿದೆ, ಪ್ರದಕ್ಷಿಣೆ ಹಾಕಲಿಕ್ಕೆ ತೊಂದರೆ ಆಗಿದೆ, ಅವರು ನಾವು ನಿಂತಲ್ಲೇ 3 ಬಾರಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡುವಂಥ ಅಲ್ಲಿಗೆ ಈ ಅಗ್ನಿಹೋತ್ರದ ವಿಧಿವಿಧಾನಗಳು
ಮುಕ್ತಾಯವಾಗುತ್ತೆ. ಇದೊಂದು ಸರಳವಾದ ವಿಧಾನ ಮತ್ತು ತುಂಬ ಉಪಯುಕ್ತವಾದಂಥ ಲಾಭಗಳನ್ನು ನಾವಿಲ್ಲಿ ಪಡೆದುಕೊಳ್ಳಬಹುದು. ಆಗ್ಬೋದಲ್ಲ ವೀಕ್ಷಕರೇ? ಧನ್ಯವಾದ. ನಮಸ್ತೆ. NKR TV ಎಲ್ಲ ವೀಕ್ಷಕ ಬಂಧು ಮಿತ್ರರೇ, ಮಂಜುನಾಥ್ ಗುರುಜಿಯವರಿಂದ ನಮಸ್ಕಾರಗಳು. ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಮಂತ್ರ ಮತ್ತು ಜಪದಿಂದ ಆಗುವಂಥ ಪ್ರಯೋಜನ ಬಗ್ಗೆ ತಿಳ್ಕೊಳ್ಳೋಣ. ಜಪವನ್ನು ಮಾಡುವಂಥದ್ದು ಸಾಮಾನ್ಯವಾಗಿ ಎಲ್ಲ ಮತಗಳಲ್ಲಿ, ಧರ್ಮಗಳಲ್ಲಿ ಆಚರಣೆಯಲ್ಲಿ ರೂಢಿಯಲ್ಲಿದೆ. ಯಾವ ಮಂತ್ರವನ್ನು ನಾವು ಉಚ್ಚರಿಸ್ತಾ ಬರ್ತೀವಿ ಮತ್ತು ಆ ಮಂತ್ರವನ್ನು ಪದೇ ಪದೇ ಹಲವು ಬಾರಿ ಉಚ್ಚರಿಸ್ತಾ ಬಂದಾಗ ಅದು ಜಪವಾಗಿ ಪರಿವರ್ತನೆ ಆಗುತ್ತೆ. ಜಪವನ್ನು ಮಾಡ್ತಾ ಮಾಡ್ತಾ ಅದು ಹೆಚ್ಚು ಬಾರಿ, ಹಲವು ಬಾರಿ ಮಾಡ್ತಾ ಬಂದಾಗ ಅದು ತಪಸ್ಸಿಗೆ ಪರಿವರ್ತನೆಗೊಳ್ಳುತ್ತೆ. ಹೀಗೆ ತಪಸ್ಸಿನಲ್ಲಿ ಇರುವಂಥ ಸ್ಥಿತಿ ಇದೆಯಲ್ಲ, ಭಾಳ ಆಧ್ಯಾತ್ಮಿಕತೆಗೆ ಹೆಚ್ಚು ಹತ್ತಿರವಾಗಿರುವಂಥ ಒಂದು ಸಾನ್ನಿಧ್ಯವನ್ನು ನಿರ್ಮಾಣ ಮಾಡುತ್ತೆ. ಉದಾಹರಣೆಗೆ ದೇವಸ್ಥಾನದಲ್ಲಿ ಇದ್ದು ಕೂಡ, ದೇವರ ಸಾನ್ನಿಧ್ಯದಲ್ಲಿದ್ದು ಕೂಡ ನಮಗೆ ಹಲವು ಬಾರಿ ಅನುಭವಗಳು ಆಗದೇ ಇದ್ದಾಗ, ಆದರೆ ಎಲ್ಲೋ ಒಂದು ಕಡೆ ಇದ್ದು ಆ ತಪಸ್ಸಿನ ಸ್ಥಿತಿಯಲ್ಲಿ ಭಗವಂತನ ಸಾಕ್ಷಾತ್ಕಾರ ಮತ್ತು ಅನುಭವವನ್ನು ಕಂಡವರು ಹಲವಾರು ಇದ್ದಾರೆ. ಉದಾಹರಣೆಗೆ ಪಾಯಸದಲ್ಲಿರುವಂಥ ಸೌಟಿದ್ದ ಹಾಗೆ ದೇವರ ಆ ಸಾನ್ನಿಧ್ಯದಲ್ಲಿ ಇದ್ದು ಕೆಲವು ಬಾರಿ ಅನುಭವಗಳು ಆಗೋದಿಲ್ಲ. ಕಾರಣ ಮಂತ್ರೋಚ್ಚಾರಣೆ, ಜಪ ಮತ್ತು ತಪಸ್ಸಿನ ಹೆಚ್ಚಿನ ಆ ಒಲವು ಇಲ್ಲದೆ ಇರೋದ್ರಿಂದ ಆ ಒಂದು ಪಾಯಸದಲ್ಲಿರುವ ಸೌಟ್ ಆಗಿರ್ತೀವಿ. ಯಾವಾಗ ಆ ಪಾಯಸ ನಾಲಿಗೆಗೆ ಬಿದ್ದಾಗ ಅದರ ರುಚಿ ಮತ್ತು ಅದರ ಸ್ವಾದ ನಮ್ಗೆ ಹೇಗೆ ನಮ್ಮ ಶರೀರಕ್ಕೆ ಅನುಭವ ಆಗುತ್ತೆ, ಹಾಗೆ ಜಪ, ತಪಸ್ಸು ನಮ್ಮ ಆತ್ಮಕ್ಕೆ ಒಂದು ಆನಂದವನ್ನು ಕೊಡೋದಲ್ಲದೆ ಸಂಸ್ಕಾರವನ್ನು ತುಂಬುತ್ತೆ. ಆ ನಿಟ್ಟಿನಲ್ಲಿ ನೋಡೋದಾದರೆ ಈ ಮಂತ್ರ ಜಪ ಬಹಳ ಶ್ರೇಷ್ಠವಾಗಿರುವಂಥದ್ದು. ಒಬ್ಬ ಸಾಧಕನಿಗೆ ಈ ಮಂತ್ರ ಜಪ ಈ ಸಾಧನೆಯ ಹಂತವನ್ನು ಸುಸೂತ್ರಗೊಳಿಸೋದಕ್ಕೆ ಉತ್ತಮವಾದಂಥ ಮಾರ್ಗ. ಹಾಗಾಗಿ ಈ ಮಂತ್ರದ ಬಗ್ಗೆ, ಜಪದ ಬಗ್ಗೆ ಕೆಲವು ವಿಚಾರವನ್ನು ತಿಳಿತಾ ಬರೋಣ. ಮೊದಲನೇದಾಗಿ ಮಂತ್ರದಲ್ಲಿ ಬರುವಂಥ ಸ್ವರಗಳ ಉಚ್ಚಾರಣೆಯನ್ನು ಕ್ರಮಬದ್ಧವಾಗಿ ಉಚ್ಚರಿಸ್ತಾ ಬರೋದ್ರಿಂದ ನಮ್ಮ ನಾಲಿಗೆಯ ಹೊರಳುವಿಕೆ ತುಂಬ ಸುಸೂತ್ರವಾಗುತ್ತೆ. ವಿಶೇಷವಾಗಿ ಮಕ್ಕಳು ಮಂತ್ರಗಳನ್ನ ಕಲಿಬೇಕು. ಕಾರಣ ಅಂತ ಹೇಳಿದ್ರೆ ಮಂತ್ರಗಳ ಉಚ್ಚಾರಣೆಯಿಂದ ಅವರ ಇತರ ಭಾಷೆಯ ಮತ್ತು ಇತರ ವಿಷಯಗಳನ್ನು ಸುಸೂತ್ರವಾಗಿ ಕಲೀಲಿಕ್ಕೆ ಸುಲಭವಾಗುತ್ತೆ ಹಾಗೂ ಮಾತನಾಡಲು ಅದು ಬಹಳ ಸಹಕಾರಿ ಕೂಡ ಹೌದು. ಮಂತ್ರೋಚ್ಚಾರಣೆಯನ್ನು ಹೇಳೋ ಮೂಲಕ ಮನಸ್ಸು ಶುದ್ಧಗೊಳ್ತಾ ಹೋಗುತ್ತೆ. ಆ ಶುದ್ಧವಾದ ಮನಸ್ಸಿನಿಂದ ಮಾಡುವ ಎಲ್ಲ ಕೆಲಸಗಳು ಸುಸೂತ್ರವಾಗಿ ಯಶಸ್ಸನ್ನು ಕಾಣಲಾಗುತ್ತೆ. ಉದಾಹರಣೆಗೆ ಮಕ್ಕಳು ಪ್ರಾತಸ್ಮರಣೀಯ ಮಂತ್ರಗಳು, ಬೆಳಿಗ್ಗೆ ಎದ್ದ ನಂತರ ಹೇಳುವಂಥ ಮಂತ್ರಗಳು, ಸ್ನಾನ ಮಾಡುವಾಗ ಹೇಳುವ ಮಂತ್ರಗಳು, ಭೋಜನ ಆಹಾರ ಸೇವನೆ ಮಾಡುವ ಮೊದಲು ಹೇಳುವಂಥ ಮಂತ್ರಗಳು, ಪಾಠ ಪ್ರವಚನಗಳಿಗೆ ಪ್ರಾರಂಭಿಸುವ ಮೊದಲು ಮಾಡುವಂಥ ಪ್ರಾರ್ಥನೆಯ ಮಂತ್ರಗಳು, ಹಾಗೂ ಸಂಧ್ಯಾಕಾಲದಲ್ಲಿ, ಪೂಜಾ ಸಮಯದಲ್ಲಿ, ದೀಪ ಪ್ರಜ್ವಲನ ಸಮಯದಲ್ಲಿ ಹೇಳುವಂಥ ಮಂತ್ರಗಳು, ಹಾಗೆ ಶುಭ ಸಂದರ್ಭದಲ್ಲಿ, ಹಬ್ಬ ಹರಿದಿನಗಳಲ್ಲಿ ವಿಶೇಷವಾದ ಮಂತ್ರಗಳ ಉಚ್ಚಾರಣೆ, ಹಾಗೂ ತೀರ್ಥ ಸೇವನೆ ಮಾಡುವಾಗ ಮಂತ್ರ, ಪ್ರಸಾದ ಸೇವನೆ ಮಾಡುವಾಗ ಮಂತ್ರ, ಹಾಗೂ ದಿನದ ಕೊನೆಯ ಸಮಯ ಮಲಗು ಮೊದಲು ಕೂಡ ಮಂತ್ರವನ್ನು ಉಚ್ಚರಿಸಿ ನಂತರ ಮಲಗುವಂಥದ್ದು. ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ಮಂತ್ರೋಚ್ಚಾರಣೆ ಬಹಳ ಪ್ರಶಸ್ತವಾಗಿದೆ. ಮಂತ್ರೋಚ್ಚಾರಣೆಯನ್ನು ಮಾಡೋ ಮೂಲಕ ಹಲವು ಬಾರಿ ಮಾಡ್ತಾ ಮಾಡ್ತಾ ಅದನ್ನು ಜಪಕ್ಕೆ ತಗೊಂಡು ಹೋಗುವಂಥದ್ದು ತುಂಬ ಉತ್ತಮವಾದಂಥ ಪ್ರಕ್ರಿಯೆ. ದಿನದಲ್ಲಿ ಯಾವುದಾದ್ರೂ ಸಂದರ್ಭದಲ್ಲಿ, ಬಿಡುವಿನ ಸಂದರ್ಭದಲ್ಲಿ ಈ ಒಂದು ನಾಮೋಚ್ಚಾರಣೆಯನ್ನು ಇಟ್ಕೊಂಡ್ರೆ ತುಂಬ ಉತ್ತಮ. ನಿಮ್ಮ ಇಷ್ಟದೇವತೆ, ಇಷ್ಟ ಜಪವನ್ನು ಮಾಡುವಂಥದ್ದು ಮತ್ತು ಒಂದೇ ಮಂತ್ರವನ್ನು, ಗಾಯತ್ರಿ ಮಂತ್ರವನ್ನು ಮಕ್ಕಳು ಹೇಳೋದ್ರಿಂದ ಅವರಲ್ಲಿ ಸೃಜನಾತ್ಮಕವಾದಂಥ ಶಕ್ತಿ ಜಾಗೃತಗೊಳ್ಳುತ್ತೆ ಮತ್ತು ಸಕಾರಾತ್ಮಕವಾದಂಥ ಆಲೋಚನೆಗಳು ಹೆಚ್ಚಾಗುತ್ತೆ. ಅವರ ವಿದ್ಯಾಭ್ಯಾಸಕ್ಕೆ ಇದು ಪೂರಕವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಮಂತ್ರವನ್ನು ಹಲವು ಬಾರಿ ಹೇಳುವಂಥದ್ದಾದರೆ ಅದು ಜಪವಾಗಿ ಪರಿವರ್ತನೆಗೊಳ್ಳುತ್ತೆ. ಮಕ್ಕಳಿಗಿದು ಬಹಳ ಉಪಯುಕ್ತವಾದಂಥ ವಿಚಾರ ಕೂಡ ಹೌದು. ಇದರಲ್ಲದೆ ನಾವು ಸ್ವಲ್ಪ ಮಂತ್ರ ಜೊತೆಗೆ ಅರ್ಥವನ್ನು ನೋಡೋದಾದರೆ ಬಹಳ ಸರಳವಾಗಿರುವಂಥ 2 ಸಾಲಿನ ಮಂತ್ರ ಆಗಿದ್ದರೆ ಅದರ
ಅರ್ಥ ಬಹಳ ವಿಶಾಲವಾಗಿರುತ್ತೆ. ಇದನ್ನ ಅರ್ಥ ಮಾಡಿಕೊಂಡು ಉಚ್ಚಾರಣೆ ಮಾಡೋದ್ರಿಂದ ಭಾವನೆಗಳ ಮೇಲೆ ಹೆಚ್ಚು ಪರಿಣಾಮವನ್ನ ಬೀರುತ್ತೆ. ಮತ್ತು ಆ ದೇವರ ಮಂತ್ರವನ್ನ ಹೇಳೋದ್ರಿಂದ ಮಕ್ಕಳಿಗೆ ಭಕ್ತಿಯ ಪ್ರಧಾನವಾದಂಥದ್ದು ಈ ಮಂತ್ರದಿಂದ. ಹಾಗಾಗಿ ಭಕ್ತಿಯ ಭಾವ ಹೆಚ್ಚಾಗ್ತಾ ಹೋಗುತ್ತೆ. ಈ ಎಲ್ಲದರ ಒಟ್ಟಾರೆಯನ್ನು ನಾವು ಗಮನಿಸೋದಾದ್ರೆ ನಮ್ಮ ಮಂತ್ರವನ್ನು ಹೇಳೋದ್ರ ಮೂಲಕ ಅಲ್ಲಿನ ಹೊರಹೊಮ್ಮುವಂಥ ತರಂಗಗಳಿದೆಯಲ್ಲ ಬಹಳ ಅದ್ಭುತವನ್ನು ನಿರ್ಮಾಣ ಮಾಡುತ್ತೆ. ಉದಾಹರಣೆ ನೋಡಿ, ನಾವು ಯಾವ ಶಬ್ದದಿಂದ ನಾವು ಕರಿತಾ ಇದ್ದೀವಿ ಅದು ವ್ಯಕ್ತಿಯ ಮೇಲೆ ಪರಿಣಾಮ ಬೀರುತ್ತೆ. ಯಾರೋ ಒಬ್ಬ ಸಣ್ಣ ಹುಡುಗ ಒಬ್ಬರನ್ನ ಏ ಬಾರೋ ಇಲ್ಲಿ ಅಂತ ಅಂದ್ರೆ ಆ ಶಬ್ದದ ಪರಿಣಾಮವಾಗಿ ಆ ವ್ಯಕ್ತಿ ಆ ಒಂದು ಬಾಲಕನ ಮೇಲೆ ಸಕಾರಾತ್ಮಕವಾದ ಅಥವಾ ನಕಾರಾತ್ಮಕವಾದ ವಿಚಾರ ಹೊರಹೊಮ್ಮುತ್ತೆ. ಉದಾಹರಣೆಗಾಗಿ ಏಕವಚನದಲ್ಲಿ ಎತ್ತರ ಧ್ವನಿಯಲ್ಲಿ ಅವನು ಕರೆದಾಗ ಆ ವ್ಯಕ್ತಿಗೆ ನಕಾರಾತ್ಮಕ ಯೋಚನೆಗಳು ಮೂಡುತ್ತೆ. ಇದಲ್ಲದೆ ನಮ್ಮ ಆತ್ಮವನ್ನ ಶುದ್ಧೀಕರಿಸ್ಕೊಳ್ಳುವಂಥದ್ದು, ಮನಸ್ಸನ್ನ ಪ್ರಸನ್ನಗೊಳಿಸ್ಕೊಳ್ಳುವಂಥದ್ದು, ದೇಹವನ್ನ ಶುದ್ಧಗೊಳಿಸ್ಕೊಳ್ಳುವಂಥದ್ದು. ಆಗ್ಲೇ ಹೇಳಿದ ಹಾಗೆ ಮಂತ್ರೋಚ್ಚಾರಣೆಯಿಂದ ಉದರದ ಸಮಸ್ಯೆಗಳು ಕಡಿಮೆ ಆಗುತ್ತೆ, ಶ್ವಾಸಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಡಿಮೆ ಆಗುತ್ತೆ, ಹಾಗೂ ಬುದ್ಧಿ ಚುರುಕಾಗುತ್ತೆ. ಸೊ ಈ ಎಲ್ಲ ಒಟ್ಟಾರೆ ಅಂಶಗಳನ್ನ ನಾವು ಇಲ್ಲಿ ಗಮನಿಸೋದಾದ್ರೆ ಮಂತ್ರಕ್ಕೆ ಆದಂತ ಕೆಲವು ಶಕ್ತಿಗಳು ಇದೆ. ಯಾವ ಮಂತ್ರವನ್ನ ನಾವು ಹೇಳ್ತಾ ಇದ್ದೀವಿ ಅನ್ನೋದು ತುಂಬಾ ಪ್ರಮುಖವಾಗಿರುವಂತ ವಿಚಾರಗಳು. ಹಾಗೂ ಕೆಲವು ಮಂತ್ರಗಳನ್ನ ನಾವು ಗುರುಮುಖೇನವಾಗಿ ಪಡೆದು ಅದನ್ನ ನಾವು ಉಚ್ಚರಿಸೋದ್ರಿಂದ ಆ ಮಂತ್ರದ ಶಕ್ತಿ ಅಧಿಕವಾಗುತ್ತೆ. ಮಂತ್ರವನ್ನ ಹೇಳೋದಕ್ಕೆ ಮೊದಲು ನಾವು ಗುರುಗಳ ಉಪದೇಶವನ್ನ ತಗೊಳ್ಳುವಂಥದ್ದು ತುಂಬಾ ಉತ್ತಮವಾಗಿರುವಂಥದ್ದು. ಹಾಗೆ ಜಪಕ್ಕೆ ನಾವು ಹೋಗಬೇಕಾದ್ರೆ ಗುರುಗಳ ಮಾರ್ಗದರ್ಶನವನ್ನು ತಗೊಂಡು ಹೋಗೋದು ಬಹಳ ಒಳ್ಳೆಯದು. ಮಂತ್ರಗಳಲ್ಲಿ ನೋಡೋದಾದ್ರೆ ಸಹಜವಾಗಿ ಹೇಳುವಂತ ಮಂತ್ರಗಳು ಕೆಲವಿದೆ. ಊಟ ಮಾಡೋದಕ್ಕೆ ಮೊದಲು ನಾವು ಮಂತ್ರೋಚ್ಚಾರಣೆಯನ್ನು ಮಾಡಬಹುದು. ಬೆಳಗಿನಿಂದ ಹಿಡಿದು ಸಂಜೆವರೆಗೂ ಕೆಲವು ಸಂದರ್ಭದಲ್ಲಿ ಸರಳವಾಗಿರುವಂತ ಮಂತ್ರಗಳಿಗೆ ಹೇಳೋದಕ್ಕೆ ಸಮಸ್ಯೆ ಇಲ್ಲ. ಆದರೆ ವಿಶೇಷವಾಗಿ ದೇವರ ಮಂತ್ರಗಳನ್ನ ಹೇಳಬೇಕಾದ್ರೆ ನಾವು ಗುರುಮುಖೇನವಾಗಿ ಅದನ್ನು ಕಲಿತು ಆ ಮಂತ್ರವನ್ನು ನಾವು ಉಚ್ಚಾರಣೆಯನ್ನ ಶಬ್ದದಲ್ಲಿ ದೋಷ ಇಲ್ಲದೆ, ಉಚ್ಚಾರಣೆಯಲ್ಲಿ ದೋಷ ಇಲ್ಲದೆ ಅದನ್ನ ಹೇಳುವಂಥದ್ದನ್ನ ಆಗ್ಬೋದು. ಹಾಗಾಗಿ ಕೆಲವು ವಿಶೇಷ ಮಂತ್ರಗಳನ್ನ ವಿಶೇಷ ಹಬ್ಬ ಸಂದರ್ಭಗಳಲ್ಲಿ ಹೇಳೋದಿರುತ್ತೆ. ಆ ಮಂತ್ರಗಳನ್ನು ಹೇಳೋದ್ರಿಂದ ನಮಗೆ ಹೆಚ್ಚಿನ ಲಾಭಗಳು ಮತ್ತು ಆ ಮಂತ್ರದ ಶಕ್ತಿ ನಮಗೆ ದೊರೀತಾ ಹೋಗುತ್ತೆ. ಸೊ ಈ ಎಲ್ಲ ವಿಚಾರವನ್ನ ನಾವು ಗಮನದಲ್ಲಿ ಇಟ್ಕೊಂಡು ಮಂತ್ರಗಳ ಅಭ್ಯಾಸವನ್ನ ನಾವು ಮಾಡೋದ್ರ ಮೂಲಕ ನಮ್ಮ ಶರೀರಕ್ಕೆ ಬೇಕಾದಂತ ಅದ್ಭುತವಾದ ಶಕ್ತಿ ವೃದ್ಧಿಸ್ಕೊಳ್ತೀವಿ. ಇದರೊಂದಿಗೆ ನಾವು ಮಂತ್ರದಿಂದ ಜಪದಿಂದ ತಪಸ್ಸಿಗೆ ಹೋಗ್ಲಿಕ್ಕೆ ಇದೊಂದು ಉತ್ತಮವಾದಂತ ಮಾರ್ಗ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಮಂತ್ರದ ಉಚ್ಚಾರಣೆ ಆಗುವಂತ ಈ ಶಬ್ದ ಮತ್ತು ಅದರ ತರಂಗಗಳಿಂದ ಆಗುವಂತ ಲಾಭಗಳನ್ನು ನಾವು ನೋಡೋದಾದ್ರೆ, ಹೇಗೆ ನೀರಿನಲ್ಲಿ ಒಂದು ಕಲ್ಲನ್ನು ಹಾಕಿದಾಗ ಹೇಗೆ ಅದರ ಸುತ್ತಲೂ ಅದರ ಕಂಪನ ಆಗುತ್ತೆ, ಹಾಗೆ ಮನುಷ್ಯನ ಶರೀರದಲ್ಲಿ ಕೂಡ 70 ಭಾಗ ನೀರಿನಂಶವೇ ಇದೆ. ಹಾಗಾಗಿ ಈ ಶಬ್ದದ ತರಂಗ ಹೇಗಿರುತ್ತೆ ಅಂದ್ರೆ ಇಡೀ ಶರೀರವನ್ನ ಕಂಪಿಸ್ತಾ ಹೋಗುತ್ತೆ. ನಾನೊಂದು ಮಂತ್ರವನ್ನ ಇಲ್ಲಿ ನಾನು ಉಚ್ಚರಿಸ್ತಾ ಹೋಗ್ತೀನಿ. ಅದರ ಕಂಪನವನ್ನು ನಾವು ದಯವಿಟ್ಟು ಕಣ್ಣು ಮುಚ್ಚಿ ನಿಧಾನವಾಗಿ ಆ ಮಂತ್ರವನ್ನು ಆಲಿಸಿ ನಮ್ಮೊಳಗೆ ಆಗುವಂತ ಕಂಪನವನ್ನ ಅನುಭವವನ್ನು ಪಡ್ಕೊಳ್ಳಿ. ಓಂ ಎಂತು ನದಯೋ ವರ್ಷಂತು ಪರ್ಜನ್ಯಾಃ ಸುಪಿತ್ಪಲಾವೋಷಧಯೋ ಭವಂತು ಅನ್ನವತಾಂ ಭೋಜನವತಾಂ ಮಾಮಿಕ್ಷವತಾಂ ಏಷಾಂ ರಾಜಾ ಭೂಯಾಸಂ ಭೋಜನಮುದ್ಧ್ರುವತೆ ಪರಮೇಶೀವಾ ಏಷ ಹೇದೋದನಃ ಪರಮಾಮೇವೈನಂ ಶ್ರಿಯಂ ಗಮಯತಿ ಮಾ ಭ್ರಾತಾ ಭ್ರಾತರನ್ ಭಿಕ್ಷಾನ್ ಮಾ ಸ್ವಸಾರಮುಸಸ್ವಸಾ ಸಮ್ಯಂಚ ಸೌರಥಾ ಭೂತ್ವಾ ವಾಚಂ ವತತ ಭದ್ರಯಾಂ. ಓಂ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮನಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಓಂ ಸಹನಾವವತೋ ಸಹನೌ ಭುನಕ್ತೋ ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವದೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹೀಗೆ ಮಂತ್ರೋಚ್ಚಾರಣೆ
ಆಗೋದ್ರಿಂದ ಶರೀರ ಪೂರ್ಣ ಕಂಪಿಸಿಕೊಳ್ಳೋದಲ್ಲದೆ ಪರಿಸರದಲ್ಲೂ ಕೂಡ ಅದರ ಪ್ರಭಾವ ಮತ್ತು ಅದರ ತರಂಗಗಳು ಹೆಚ್ಚಾಗಿರುತ್ತೆ.